आदिकवये मुह्यन्तिरं सूरयः तेजो वारिमृगां यथा विनिमयो यत्र सर्गो मृषा भानुमोक्षेण तदा निस्तकुहकं तत्त्वं परं धीमहि तन्तवरजन्तान्त्वेतमपेतकृत्यं वैपायनो देहकातरथाद्यभाव पुत्रेति तन्मयतया तरवोऽपि नेतुः तं सर्वभूतहृदयं वरुणोऽनतोऽस्मि नमस्कृत्य नरं चैव नरोत्तमं देवीं सरस्वतीं व्यासं ततो ब्रह्ममुदीरये द्विदिक्षु दिक्षूर्ध्वम् अधः समन्तात् अन्तर्बहिः भगवान् नारसिंहः प्रहापयन् लोकभयं स्वनेन स्वतेजसा ग्रस्तसमस्ततेजाः ಅಟ್ಟಹಾಸದ ನಾದದಿಂದಲೇ ಲೋಕದ ಭಯವನ್ನ ಕಳೆಯುವವನು, ಜೊತೆಗೆ ತನ್ನ ತೇಜಸ್ಸಿನಿಂದ ಉಳಿದ ತೇಜಸ್ಸುಗಳನ್ನೆಲ್ಲ ಮಂಕುಗೊಳಿಸುವವನು ಕಿಮ್ಮಭವತ್. ಅಸಹಜಂ ಪ್ರಭಾವಂ. ಭಗವಾನ್ ನಾರಸಿಂಹ ದಿಕ್ಕು ವಿದಿಕ್ಕುಗಳು, ಎಡಬಲ, ಒಳಗೆ ಹೊರಗೆ ಎಲ್ಲೆಡೆಯೂ ಕೂಡ ನಮ್ಮನ್ನ ರಕ್ಷಿಸುವುದಕ್ಕಾಗಿ ನೆಲೆ ನಿಲ್ಲಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ದೇವೇಂದ್ರನಿಗೆ ವಿಶ್ವರೂಪಾಚಾರ್ಯರು ಹೇಳ್ತಾರೆ, ಮಘವನ್, ಓ ದೇವೇಂದ್ರನೇ, ಇದಂ ಆಖ್ಯಾತಂ ಮಯಾ ನಾರಾಯಣಾತ್ಮಕಂ ವರ್ಮ ಆಖ್ಯಾತಂ. ನಾರಾಯಣ ವರ್ಮ ಅನ್ನುವ ಕಥೆಯನ್ನ ನಿನಗೆ ಹೇಳಿದ್ದೇನೆ. ವಿಜಯಸ್ಯಸಿ ಅಸುರಯೂಥಪಾನ್. ಇದನ್ನು ನೀನು ಧಾರಣೆ ಮಾಡಿದರೆ, ವಿಜಯಸ್ಯ ಸಂಜಸಾಯೇನ ದಂಸಿತೋಸುರ ಯೂಥಪಾನ್, ಈ ಕವಚವನ್ನು ನೀನು ಧರಿಸಿದರೆ ಅಸುರರ ದೊಡ್ಡ ಪಡೆಯನ್ನು ನೀನು ಕ್ಷಣ ಮಾತ್ರದಲ್ಲಿ ಪರಾಭವಗೊಳಿಸುವವನಾಗ್ತಿ. ಏವಂ ಧಾರಯಮಾಣಸ್ತು ಯಂ ಯಂ ಪಶ್ಯತಿ ಚಕ್ಷುಷಾ ಪದಾವ ಸಂಸ್ಪೃಶೇತ್ ಸದ್ಯಃ ಸಾಧ್ವಸಾತ್ ಸ ವಿಮುಚ್ಯತೆ. ಈ ಕವಚದ ಶಕ್ತಿಯನ್ನು ಯಾರು ಧಾರಣೆ ಮಾಡ್ತಾನೋ ಅವನು, ಅಂದ್ರೆ ಅಷ್ಟು ಚೆನ್ನಾಗಿ ಅವನು ಸಿದ್ಧಿ ಮಾಡಿಕೊಂಡ ಅಂತಾದಾಗ, ಅವನು ಯಾರನ್ನು ಕಣ್ಣಿನಿಂದ ನೋಡುತ್ತಾನೋ ಅಥವಾ ಯಾರಿಗೆ ಅವನ ಪಾದದ ಸ್ಪರ್ಶ ಆಗುತ್ತೋ ಅವನಿಗೂ ಕೂಡ ಭಯದ ವಾತಾವರಣ ದೂರವಾಗುತ್ತೆ. ಅಷ್ಟು ಶಕ್ತಿ ಆ ಜಪಿಸಿದವನ ಕಣ್ಣೋಟಕ್ಕಿರುತ್ತೆ. ಯಾರೋ ಭಯಗ್ರಸ್ತನಾಗಿ ಅವನ ಮುಂದೆ ಹೋಗಿ ಅಳಲು ತೋಡಿಕೊಂಡ್ರೆ, ಅವನು ಭರವಸೆಯಿಂದ ಅವನನ್ನು ನೋಡಿದ್ರೆ, ಅಥವಾ ಅವನು ನಮಸ್ಕರಿಸುವಾಗ ಅವನ ಪಾದದ ಸ್ಪರ್ಶ ಆದ್ರೆ ಅವನ ಭಯ ಕ್ಷಣ ಮಾತ್ರದಲ್ಲಿ ದೂರ ಸಾಗತ್ತೆ ಅನ್ನೋದನ್ನ ಹೇಳ್ತಾ, ನ ಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್ ರಾಜದಸ್ಸು ಗ್ರಹಾದಿಭ್ಯೋ ವ್ಯಾಧ್ಯಾದಿಭ್ಯಶ್ಚ ಕರ್ಹಿಚಿತ್. ಈ ಕವಚವನ್ನು ಧರಿಸುವವನಿಗೆ ರಾಜರಿಂದಾಗಲಿ, ಕಳ್ಳರಿಂದಾಗಲಿ, ದುಷ್ಟ ಗ್ರಹಗಳಿಂದಾಗಲಿ, ಅಥವಾ ಯಾವುದೋ ವ್ಯಾಧಿಗಳಿಂದಾಗಲಿ ಯಾವ ಭಯವೂ ಕೂಡ ಉಂಟಾಗುವುದಿಲ್ಲ. ಕೆಲವೊಮ್ಮೆ ಬುದ್ಧಿಗೇಡಿಗಳಾದ ರಾಜರು ಏನೇನೋ ನಿರ್ಧಾರ ತೆಗೆದುಕೊಂಡು ಉಪದ್ರವ ಕೊಡ್ತಿರ್ತಾರೆ. ಆದರೆ ಈ ಕವಚವನ್ನ ನಿತ್ಯ ಪಾರಾಯಣಿಸುವವನಾದ್ರೆ ಅವನಿಗೆ ಇಂಥ ಕಳ್ಳಕಾಕರ ಭಯ,
ಅಥವಾ ದುಷ್ಟಶಕ್ತಿಗಳ ಭಯ ಅಥವಾ ಇನ್ನಾವುದೇ ರೀತಿಯ ಅನಾರೋಗ್ಯದ ಪೀಡೆ, ಕಿರಿಕಿರಿ ಇಂಥದ್ದೇನಿದ್ರು ಕೂಡ ಅದು ದೂರ ಆಗುತ್ತೆ. ಇದರ ಬಗ್ಗೆ ಒಂದು ಪೂರ್ವ ಇತಿಹಾಸದ ಕಥೆಯನ್ನು ಹೇಳ್ತಾರೆ. ಇಮಾಂ ವಿದ್ಯಾ ಪುರಾ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ ಯೋಗ ಧಾರಣೆಯ ಪುರ ಬಹಳ ಹಿಂದೆ ಕಶ್ಚಿತ್ ಯಾರೋ ಒಬ್ಬ ಕೌಶಿಕ ಕುಶಿಕ ವಂಶದ ಹಿರಿಯ, ಅವನು ಋತ್ವಿಜನಾಗಿದ್ದ. ಇಮಾಂ ವಿದ್ಯಾಂ ಧಾರಯನ್, ಈ ವಿದ್ಯೆಯನ್ನ ಚೆನ್ನಾಗಿ ಧಾರಣೆ ಮಾಡಿದ್ದ, ಬಿಡದೆ ಇದರ ಅನುಷ್ಠಾನವನ್ನ ಮಾಡುತ್ತಿದ್ದ. ಅವನು ಆ ಸಾಧನೆ ಮಾಡಿ ಮರುಧನ್ವನಿ, ಒಂದು ಮರುಭೂಮಿಯಲ್ಲಿ ಯೋಗದ ಬಲದಿಂದ ಯೋಗ ಧಾರಣೆಯ ಸ್ವಾಂಗಂ ಜಹೌ, ತನ್ನ ಶರೀರವನ್ನ ತೊರೆದ. ಶರೀರವನ್ನು ತೊರೆದು ಅಲ್ಲೇ ಅವನು ದೇಹ ಬಿದ್ದೋಗಿತ್ತು, ದೇಹ ಇತ್ತಲ್ಲೇ ಮರುಧನ್ವನಿಯಲ್ಲಿ, ಮರುಭೂಮಿಯಲ್ಲೇ ಇತ್ತು. ಒಮ್ಮೆ ಏನಾಯ್ತು, ಇದು ಎಷ್ಟೋ ಆಗಿ 100 ವರ್ಷ ದಾಟಿ ಹೋಗಿದೆ. ಅವನು ಶರೀರವನ್ನ ತೊರೆದು ಮರುಭೂಮಿಯಲ್ಲಿ ಹಾಗೇ ಇತ್ತು. ತಸ್ಯೋಪರಿ ವಿಮಾನೇನ ಗಂಧರ್ವಪತಿರೇಕದ ಯಯೌ ಚಿತ್ರರಥ ಸ್ತ್ರೀಭಿರ್ವೃತೋ ಯತ್ರ ದ್ವಿಚಕ್ಷಯ. ತಸ್ಯ ಉಪರಿ, ಆ ಶರೀರದ ಮೇಲೆ, ಆ ಮೂಳೆಗಳ ಒಂದು ಸಾಲು ಅವನ ಶರೀರದ ಭಾಗ ಅಲ್ಲೇ ಬಿದ್ದಿತ್ತು. ಅದರ ಮೇಲೆ ಆಕಾಶದಲ್ಲಿ ಬಹಳ ಎತ್ತರದಲ್ಲಿ ಗಂಧರ್ವಪತಿಯಾದ ಒಬ್ಬ ವ್ಯಕ್ತಿ, ಗಯ ಅಂತ ಅವನ ಹೆಸರು, ಅವನು ಚಿತ್ರರಥ ಅಂತ ಅವನ ಹೆಸರು, ಅವನು ತನ್ನ ಮಡದಿಯರ ಜೊತೆಗೆ ದ್ವಿಜ ಕ್ಷಯ ಹೊಂದಿದ ಶರೀರವನ್ನ ಬಿಟ್ಟಿರುವ ಜಾಗದ ಮೇಲಿನಿಂದ ವಿಮಾನದಲ್ಲಿ ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ಏನಾಯಿತು, ಸಾಂಗನೋ ನೆಪತತ್ ಸದ್ಯ ಸ ವಿಮಾನೋ ಹ್ಯವಾಕ್ಷಿರಾ ವಿದ್ಯಾಮಿಮಾಂ ಧಾರಯತೋ ಮೃತಸ್ಯಾಸ್ತಿರಿಲಂಘನಂತು. ಅವನು ಆ ಸ್ಥಳದ ಮೇಲುಗಡೆಯಲ್ಲೇ ಪ್ರಯಾಣ ಮಾಡುವಾಗ ಇಡೀ ಅವನ ವಿಮಾನ, ಅವನ ಉಳಿದ ಎಲ್ಲ ಜೊತೆಗೆ ಪೂರ್ತಿ ಒಂದೇ ಸರ್ತಿ ತಲೆ ಕೆಳಗಾಗಿ ಆ ನಾರಾಯಣ ವರ್ಮ ಧರಿಸ್ತಾ ಇದ್ದಂತಹ ಮುನಿಯ ಅಸ್ಥಿಯನ್ನ ದಾಟ್ತಾ ಇದ್ದ ಅನ್ನುವ ಕಾರಣಕ್ಕಾಗಿ ಬಿದ್ದೇ ಹೋದ. ಅಂದ್ರೆ ಆ ಅಸ್ಥಿ ದಾಟುವುದು ಸಾಧ್ಯವಾಗ್ಲಿಲ್ಲ, ಅಷ್ಟು ಪ್ರಭಾವ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದ ವಿಮಾನವನ್ನು ಅದು ತಡೆದು ನಿಲ್ಲಿಸಿತು. ಹಾಗಾಗಿ ಅವನ ಸ್ತ್ರೀಯರು ಅವನ ವಿಮಾನದ ಜೊತೆಗೇನೆ ಅವನು ಕೆಳಕ್ಕೆ ಬಿದ್ದಾಗ ಯಾಕೆ ಹೀಗ್ ಬಿದ್ದೆ ಅಂತ ಅವನಿಗೆ ಯೋಚನೆ ಬಂತು. ಸವಾಲಖಿಲ್ಯ ವಚನಾತ್ ಅಸ್ಥೀನ್ಯಾದಾಯ ವಿಸ್ಮಿತಃ ತಸ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾ ಧಾಮ ಸಮನ್ವಗಾತ್. ಅಷ್ಟರಲ್ಲಿ ವಾಲಖಿಲ್ಯರನ್ನ ಭೇಟಿಯಾದ. ಅಲ್ಲೇ ಇದಕ್ಕೇನು ಕಾರಣ ಅಂತ ಕೇಳಿದ. ಹೀಗೆ ವಿಮಾನ ಬೀಳುವುದಕ್ಕೇನು ಕಾರಣ? ವಾಲಖಿಲ್ಯರು ಹೇಳಿದ್ರು, ನೀನು ಬಿದ್ದ ಜಾಗದಲ್ಲಿ ಒಂದು ಅಸ್ಥಿ ಇದೆಯಲ್ವಾ, ಅದು ನಾರಾಯಣ ವರ್ಮ ಜಪಿಸ್ತಾ ಇದ್ದಂತ ಒಬ್ಬ ಋಷಿಯ ಶರೀರ. ಅದು ಆ ಅಸ್ಥಿಗಳನ್ನ ಸಂಗ್ರಹಿಸಿ ಪೂರ್ವದ ಕಡೆಗೆ ಹರಿಯುವಂತಹ ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಸ್ನಾನ ಮಾಡು, ಸರಿ ಹೋಗುತ್ತೆ ಎಂದ. ಅವನು ಆ ಅಸ್ಥಿಗಳನ್ನು ತೆಗೆದುಕೊಂಡು ಹೋಗಿ ಆ ಸರಸ್ವತಿ ನದಿಯ ಪ್ರವಾಹದಲ್ಲಿ ಅವನ ಶರೀರಕ್ಕೆ ಒಂದು ಸರಿಯಾದ ಗತಿಯನ್ನ ತೋರಿಸಿ, ಅದಕ್ಕೊಂದು ಶ್ರದ್ಧೆಯಿಂದ ಮಾಡಬೇಕಾದ ಕರ್ತವ್ಯವನ್ನು ಮುಗಿಸಿ, ಆಮೇಲೆ ಮತ್ತೆ ವಿಮಾನ ಹತ್ತಿಕೊಂಡು, ಅದು ಕ್ರ್ಯಾಶ್ ಆಗಿ ಪುಡಿಯಾಗಿ ಒಳಗಿದ್ದವರೇನಾಗ್ಲಿಲ್ಲ, ಬಿದ್ರಷ್ಟೇ. ಅಂದ್ರೆ ಬೀಳಿಸಿತು ಅನ್ನುವುದೇ ಒಂದು ದೊಡ್ಡ ವಿಷಯ. ಬೀಳಿಸಿತು ಅಂತಂದ್ರೆ ಅಂತಹ ಜಪಶೀಲ ಆ ಋತ್ವಿಜ ಕೌಶಿಕ ತನ್ನ ದೇಹದಲ್ಲಿ ಯಾವಾಗ್ಲೂ ಜಪಿಸ್ತಾ ಇದ್ದದ್ದು ಮೂಳೆಯಲ್ಲಿ ಅದರ ಪ್ರಭಾವ ಇನ್ನೂ ಇತ್ತು. ಅವನಿನ್ನೂ ಶರೀರವನ್ನು ತೊರೆದು ಬಿಟ್ಟಿದ್ರು ಕೂಡ ಆ ಜಪದ ತಪಸ್ಸಿನ ಬಲ ಅಲ್ಲೇ ಇತ್ತು. ಯೈದಂ ಶೃಣುಯಾತ್ ಕಾಲೇ ಯೋಧಾರಯತಿ ಚಾದೃತಃ ತಂ ನಮಸ್ಯಂತು ಭೂತಾನಿ ನಕ್ಷಿತೋ ಸರ್ವತೋ ಭವತಿ. ಯಾರು ಈ ನಾರಾಯಣ ಧರ್ಮವನ್ನು ವಿಹಿತ ಕಾಲದಲ್ಲಿ ದೊಡ್ಡವನಿಂದ ಕೇಳಿ ಉಪದೇಶ ಪಡೆದು ಜಪಿಸುತ್ತಾನೋ ಅವನಿಗೆ ಎಲ್ಲ ತರದ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಎಲ್ಲ
ಆ ಅವನ ವ್ಯಕ್ತಿತ್ವವನ್ನು ಕಂಡು ತಲೆಬಾಗ್ತಾರೆ. ಭಯದಿಂದ ಆತ ಎಂದಿಗೂ ಮುಕ್ತನಾಗಿರ್ತಾನೆ. ಸರ್ವತೋ ಭಯಾತ್ ಮುಚ್ಚತೆ, ಎಲ್ಲ ತರದ ಭಯದಿಂದಲೂ ಆತ ದೂರನಾಗ್ತಾನೆ. ಏತಾಮಧಿಗತೋ ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾಚ್ಛತಕ್ರತು ತ್ರೈಲೋಕ್ಯ ಲಕ್ಷ್ಮೀ ಈ ವಿದ್ಯೆಯನ್ನ ಪಡೆದಂತಹ ದೇವೇಂದ್ರ ವಿಶ್ವರೂಪನಿಂದ ಉಪದೇಶ ಪಡೆದಿದ್ದ. ಅಂದ್ರೆ ಉಪದೇಶ ನೀಡುವವರ ತಪಸ್ಸು ದೊಡ್ಡದಿದ್ರೆ ಮಾತ್ರ ಪಡೆದವನಲ್ಲಿ ಅದು ಫಲಿಸತ್ತೆ. ನನಗೂ ಸಿಕ್ತು, ಪುಸ್ತಕದಲ್ಲಿ ಇದ್ದಿದ್ದು ಓದಿ ಮಾಡ್ಕೊಳ್ತೇನೆ ಅಂತಂದ್ರೆ ಅಂತಹ ಲಾಭದಾಯಕವಾದ ಪರಿಣಾಮ ಏನು ಕಾಣಲ್ಲ. ನಮ್ಗೊಂದು ಇರುತ್ತೆ, ಅದರಿಂದ ಏನೋ ಒಂದು ಹಿತ ಆಗತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಅದು ಜಪಿಸಿ ಸಿದ್ಧಿ ಆಗ್ಬೇಕು ಅಂತ ಆದ್ರೆ ಅಂಥ ಅದರ ವಿಶೇಷವಾದ ಅನುಸಂಧಾನವನ್ನ ಮಾಡಿದ ಅದರ ಬಗೆಗಿನ ನಿಷ್ಠೆ ಇರಬೇಕು. ಅಲ್ಲಿ ಹೇಳಿದ ಧರ್ಮವನ್ನ ಅನುಸಂಧಾನವನ್ನ ಪ್ರಾಮಾಣಿಕವಾಗಿ ನಡೆಸಬೇಕು. ಆಗ ಅವನು ಅದರ ಫಲವನ್ನ ಪಡೀತಾನೆ. ದೇವೇಂದ್ರನಿಗೆ ಅಷ್ಟು ನಿಷ್ಠೆ ಇತ್ತು. ಆದ್ರಿಂದಾಗಿ ಅವನು ಅಸುರರನ್ನ ಗೆದ್ದು 3 ಲೋಕದ ಒಡೆತನವನ್ನ ಅನುಭವಿಸಿದ ಅನ್ನುವಲ್ಲಿಗೆ 6ನೆಯ ಸ್ಕಂಧದ 8ನೆಯ ಅಧ್ಯಾಯ ಮುಗಿತಾಯಿತು. ಅಲ್ಲಿಗೆ ನಾರಾಯಣ ಕವಚ ಮುಕ್ತಾಯಗೊಳ್ಳುತ್ತೆ. ಈ ನಾರಾಯಣ ಕವಚದ ಮಹಿಮೆಯನ್ನ ಬೇರೆ ಪುರಾಣಗಳಲ್ಲೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳುತ್ತಾರೆ. ದಧೀಚಿ ಋಷಿ ಎಲ್ಲೋ ಏಕಾಂತದಲ್ಲಿ ತಪಗೈತಾ ಇದ್ದಾಗ, ಇದು ಬಹಳ ಹಿಂದಿನ ಕಾಲ, ಬಹಳ ಹಿಂದಿನ ಕಥೆ, ಒನ್ಸ್ ಅಪಾನ್ ಎ ಟೈಮ್. ದೇವತೆಗಳೆಲ್ಲ ಆ ಮುನಿಯನ್ನ ಭೇಟಿಯಾಗಿ ಮಾತಾಡಿಸ್ಬೇಕು ಅಂತ ಬಂದ್ರಂತೆ, ದಧೀಚಿಯನ್ನ. ಬಂದಾಗ ಆ ದಧೀಚಿಗೆ ಅವರನ್ನೆಲ್ಲ ಆತಿಥ್ಯ ಮಾಡಿ ಉಳಿಸ್ಕೊಳ್ಳುವ ತವಕ. ಏನಾಯ್ತು, ರಾಕ್ಷಸರು ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ರು, ಅದರಿಂದಾಗಿ ಯುದ್ಧ ಇರಲಿಲ್ಲ. ಬಹಳ ಹೆಚ್ಚಿನ ಕಾಲ ಅಲ್ಲೇ ಕಳೆದು ಬಿಟ್ರು. ದೇವತೆಗಳನ್ನ ಆತಿಥ್ಯ ತುಂಬಾ ಚೆನ್ನಾಗಿ ಮಾಡ್ತಿದ್ದ ದಧೀಚಿ. ಅವರು ಹೊರಡುವಾಗ ಎಲ್ಲ ಒಂದ್ ಕಡೆ ಎಲ್ಲೋ ಶಸ್ತ್ರಾಗಾರದಲ್ಲಿ ಇಟ್ಟು ಎಷ್ಟೋ ದಿವಸ ಆಗಿ ಮರ್ತೆ ಹೋಗ್ಬಿಟ್ಟಿತ್ತು. ಹೋಗುವಾಗ ಸೀದಾ ಹೊರಟು ಹಾಗೆ ಹೋಗ್ಬಿಟ್ರು. ಆಯುಧಗಳೆಲ್ಲ ಅಲ್ಲೇ ಉಳಿದೋಯ್ತು. ಅದವನಿಗೆ ಆಮೇಲೆ ಗೊತ್ತಾದಾಗ ಅದನ್ನ ಕ್ಷೇಮವಾಗಿರಿಸ್ಬೇಕು ಅಂತ ಅವುಗಳ ಬಗ್ಗೆ ಕಾಳಜಿ ವಹಿಸಿದ ದಧೀಚಿ. ಕಾಳಜಿ ವಹಿಸಿದ್ದು ಅಂದ್ರೆ ಅದರ ಅಸ್ತ್ರಗಳ ವಿಶೇಷತೆಗಳನ್ನೆಲ್ಲವನ್ನೂ ಕೂಡ ಅನುಸಂಧಾನ ಮಾಡಿ ಅದು ಯಾವ ರೀತಿ ಶತ್ರುಗಳನ್ನ ನಿಗ್ರಹ ಮಾಡುತ್ತೋ ಆ ಮಂತ್ರ ಚಿಂತನೆಗಳ ಮೂಲಕ ಅದಕ್ಕೆ ಬೇಕಿರುವಂತಹ ಸಿದ್ಧಿಯನ್ನ ಜಪಿಸ್ತಾ ಇದ್ದ. ಅಂದ್ರೆ ಆ ಎಲ್ಲ ಅಸ್ತ್ರಗಳ ಶಕ್ತಿಯನ್ನು ಜಪಿಸ್ತಾ ಇದ್ದ. ಇದಾಗಿ ಅಂದ್ರೆ ಅಸ್ತ್ರ ಬಿಟ್ಟು ಹೋದ್ರು ಅಂದ್ರೆ ಅವ್ರ ಹತ್ರ ಮತ್ತೆ ಅಸ್ತ್ರ ಇರ್ಲಿಲ್ಲ ಅಂತಲ್ಲ, ಅವರು ಸಂಕಲ್ಪಿಸಿದ್ರೆ ಮತ್ತೆ ಅಲ್ಲಿ ಬರುತ್ತದು. ಆದ್ರೆ ಇದ್ದಷ್ಟು ಕಾಲ ಅವನು ಜಪಿಸ್ತಾ ಇದ್ದಾದ್ರಿಂದ ಅವನಲ್ಲಿ ಆ ಎಲ್ಲಾ ಆಯುಧಗಳ ಶಕ್ತಿಯೂ ಕೂಡ ಅವನ ಶರೀರದಲ್ಲೇ ಅಂತರ್ಗತವಾಗಿತ್ತು. ಹಾಗಾಗಿಯೇ ವೃತ್ರಾಸುರನ ಸಂಹಾರದ ಕಾಲದಲ್ಲಿ ದೇವತೆಗಳು ಅವನ ಭಯಕ್ಕೆ ಅವನ ಭಯದಿಂದ ತಪ್ಪಿಸಿಕೊಳ್ಳಿಕ್ಕೆ ಚತುರ್ಮುಖನನ್ನು ಹೋಗಿ ಕೇಳಿದಾಗ, ನೀವು ಹೋಗಿ ದಧೀಚಿ ಮುನಿಯನ್ನ ಪ್ರಾರ್ಥಿಸಿ ಅವನಿಂದ ನಿಮಗೆ ನಿಮ್ಮ ರಕ್ಷಣೆಗೆ ಬೇಕಾದಂತಹ ಅವನ ವ್ಯಕ್ತಿಗತವಾದ ಈ ನಾರಾಯಣ ವರ್ಮದ ಜಪ ನಿರಂತರ, ಇಲ್ಲೇ ಆ ಸುದರ್ಶನ ಅದು ಇದು ಎಲ್ಲ ಆಯುಧಗಳ ಬಗ್ಗೆ ಬಂದದ್ದು. ಆಯುಧಗಳು ಮತ್ತು ಭಗವಂತನ ಎಲ್ಲಾ ರೂಪಗಳು, ಇದನ್ನ ಅವನು ಶಕ್ತಿಯ ಮೂಲವಾಗಿ ಭಗವಂತನನ್ನ ಉಪಾಸನೆ ಮಾಡುತ್ತಿದ್ದಾದ್ರಿಂದ ಅವನ ಶರೀರ ನಿಮಗೆ ವೃತ್ರಾಸುರನ ಸಂಹಾರಕ್ಕೆ ಯೋಗ್ಯವಾದ ಆಯುಧವಾಗುತ್ತೆ ಅನ್ನೋದನ್ನ ಅವರು ತಿಳಿಸಿದ ಮೇಲೆ ದಧೀಚಿ ಹತ್ರ ಹೋಗಿ ಎಲ್ಲ ದೇವತೆಗಳು ಕೇಳುತ್ತಾರೆ, ಹೀಗೊಂದು ಲೋಕೋಪಕಾರಕ್ಕಾಗಿ ನಿಮ್ಮ ಶರೀರ ಬೇಕು ಅಂತ. ಅಯ್ಯೋ, ಲೋಕೋಪಕಾರಕ್ಕಾದ್ರೆ ನಾನು ಏನು ಕೊಡಲ್ಲ ಅಂತ ಹೇಳಿ, ಎಲ್ಲ ತಗೊಳ್ಳಿ ನಿಮ್ದೆ ಅಂತ ಆಗಲೇ ಯೋಗದ ದಾರಿಯಲ್ಲಿ ತನ್ನ ಶರೀರವನ್ನು ಬಿಟ್ಟುಕೊಟ್ಟ. ವಿಶ್ವಕರ್ಮ ಆ ಶರೀರವನ್ನು ಸ್ವೀಕರಿಸಿ ಆ ಬೆನ್ನಿನ ಮೂಳೆಯ ಆ ಮಧ್ಯದ ಭಾಗವನ್ನೇ ಕೆತ್ತಿ ಅದನ್ನೇ ಆ ಆಯುಧಗಳ ಸ್ವರೂಪವಾಗಿ ಚಿತ್ರಿಸಿ
ವೃತ್ರಾಸುರನ ಸಂಹಾರ ಆಯಿತು ಅನ್ನುವ ಮಾತು ಬರುತ್ತೆ. ಅಂದ್ರೆ ಅಷ್ಟು ದಿವಸಗಳ ಕಾಲ ಜಪಿಸಿದ ಆ ನಾರಾಯಣ ವರ್ಮ ಆ ವಜ್ರಾಯುಧದಲ್ಲಿ ಸೇರಿಕೊಂಡದ್ರಿಂದ ವಜ್ರಾಯುಧ ಅಷ್ಟು ತೀಕ್ಷ್ಣವಾಗಿ ಆ ಇಂದ್ರನನ್ನ ಕಾಪಾಡಲಿಕ್ಕೆ ಬೇಕಾಗುವಂತಹ ಆಯುಧವಾಗಿ ವಜ್ರವಾಗಿ ಇವತ್ತಿಗೂ ಪರಮವೀರ ಚಕ್ರ ಕೊಡುವಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಆ ಆಯುಧದ ಚಿತ್ರಣ ಅದು ಈ ವಜ್ರಾಯುಧದ್ದೇ. ನೀವು ಅದನ್ನ ಒಂದ್ಸರ್ತಿ ಆ ಚಕ್ರ ಸಿಕ್ಕಿದ್ರೆ ನೋಡಿ, ಅದರ ಚಿತ್ರವನ್ನು ಗಮನಿಸಿ. ಅದನ್ನು ಯಾರೋ ಒಬ್ಬಳು ವಿದೇಶಿ ಮಹಿಳೆ ಭಾರತೀಯ ಒಬ್ಬ ವೀರನಿಗೆ ಕೊಡುವಂತಹ ಪ್ರಶಸ್ತಿ ಅದು ಏನೂ ಆಗಿರಬಾರದು, ಅದು ಈ ದೇಶದ ಹೆಮ್ಮೆಯನ್ನ ಹೇಳಬೇಕು. ವಜ್ರದಂತೆ ಅವನು ಶತ್ರುಗೆ ಎದೆ ಕೊಟ್ಟು ದದೀಚಿಯಂತೆ ಪ್ರಾಣ ಬಿಟ್ಟಿದ್ದಾನೆ, ಅದು ಯೋಗ. ರಣ ಅನ್ನೋದು ಕೂಡ ಒಂದು ಯೋಗ ಅನ್ನೋದು ನೆನಪಾಗಬೇಕು ಅನ್ನೋದಕ್ಕೋಸ್ಕರ ಅವಳು ಅದನ್ನ ಡಿಸೈನ್ ಮಾಡಿ ಸೇನೆಯ ವಿಭಾಗಕ್ಕೆ ಅದನ್ನ ಸಬ್ಮಿಟ್ ಮಾಡಿದ್ಲು. ಅವಳು ಮದುವೆ ಆಗಿದ್ದು ಭಾರತೀಯನನ್ನೇ. ಯಾವನೋ ಒಬ್ಬ ಸೇನಾಧಿಕಾರಿಯನ್ನೇ ಮದುವೆ ಆಗಿದ್ಲು. ಅವಳ ಹೆಸರು ಮರ್ತ್ರೆ ತುಂಬಾ ಉದ್ದ ಇದೆ, ಗೊಳಂ ಗುಳುಂ ಅಂತ ಏನೋ ಇದೆ, ನಂಗೆ ಅದು ಮರ್ತ್ರೆ ಆಯ್ತು. ಆದ್ರೆ ಭಾರತೀಯ ಪ್ರಜ್ಞೆ ಎಷ್ಟು ಜಾಗೃತವಾಗಿತ್ತು ಅವಳಿಗೆ ಅಂದ್ರೆ, ಅವಳು ಎಂದೂ ಕೂಡ ಆಮೇಲೆ ವಾಪಸ್ಸು ತನ್ನ ದೇಶಕ್ಕೆ ಹೋಗ್ಲೂ ಇಲ್ಲ. ಅಷ್ಟು ಅವಳ ನಿಷ್ಠೆ ಭಾರತೀಯ ಸಂಸ್ಕೃತಿಯ ಮೇಲೆ. ಹಾಗೆ ವಿಶ್ವರೂಪಾಚಾರ್ಯರು ಉಪದೇಶಿಸಿದ ನಾರಾಯಣ ವರ್ಮದ ಜಪದಿಂದಲೇನೆ ಇಂದ್ರನಿಗೆ ವಿಶೇಷವಾದ ಜಯ ಲಭ್ಯ ಆಯಿತು ಅನ್ನುವ ಮಾತನ್ನ ಹೇಳಿದ್ರು. ಆ ನಂತರ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಅಧ್ಯಾಯ ಹೇಳುತ್ತೆ. ವಿಶ್ವರೂಪಾಚಾರ್ಯರ ಒಂದು ಎಡವಟ್ಟು ಪ್ರಸಂಗ ನಡೆಯುತ್ತೆ. ಶ್ರೀಶುಕ ಉವಾಚ ತಸ್ಯಾಸನ್ ವಿಶ್ವರೂಪಸ್ಯ ಚಿರಾಂಸಿ ಸೋಮಪೀಠಂ ಚಿರಾಪೀಠಂ ಅನ್ನಾದಮಪಿ ಶಿಶುನಃ. ವಿಶ್ವರೂಪನಿಗೆ 3 ತಲೆ, ನಮ್ದು ಒಂದೇ ತಲೆಯಲ್ಲಿ ಏನಿಲ್ಲ, ಅವನಿಗೆ 3 ತಲೆ. 3 ತಲೆಯಲ್ಲಿ ಒಂದು ಸೋಮಪೀಠ, ಒಂದು ಸೋಮವನ್ನು ಕುಡಿಲಿಕ್ಕೆ ಬಳಸ್ತಾ ಇತ್ತು. ಇನ್ನೊಂದು ಮುಖದಿಂದ ಸುರಾಪೀಠ, ಸುರೆಯನ್ನ ಸ್ವೀಕರಿಸ್ತಾ ಇದ್ದ. ಮತ್ತೊಂದು ಮುಖದಿಂದ ಅನ್ನಾದ, ಮಾಮೂಲು ಅನ್ನ ತಿಂತಾ ಇದ್ದ. ನಮ್ದೆರಡು ಉಳಿದಿದ್ ಕಾಣಲ್ಲ. ಒಂದೇ ಬಾಯಲ್ಲಿ 3 ಆಗುತ್ತೆ ಅಂತನ. ಸವೈ ಬರ್ಹಿಷ ದೇವೇಭ್ಯೋ ಭಾಗಂ ಪ್ರತ್ಯಕ್ಷ ಮುಚ್ಚಕೈ ಅದದಾದ್ಯಸರಿದರೋ ದೇವಾಸ ಪ್ರಶ್ರಯ ನೃಪ. ಅವನು ಯಜ್ಞಗಳಲ್ಲಿ ದೇವತೆಗಳಿಗೆ ಹವಿರ್ಭಾಗವನ್ನ ಅತ್ಯಂತ ಶ್ರದ್ಧೆಯಿಂದ ಕೊಡ್ತಾ ಇದ್ದ. ಇಂದ್ರ ಇದನ್ನಮಮ, ಅಗ್ನಯೇ ಇದನ್ನಮಮ, ವಾಯವೇ ಇದನ್ನಮಮ ಅಂತ ಜೋರಾದ ಸ್ವರದಲ್ಲಿ ಅಗ್ನ್ಯಾದಿ ದೇವತೆಗಳನ್ನ ಕರೆದು ಕೊಡ್ತಾ ಇದ್ದ. ಯಾಕೆಂದ್ರೆ ಈ ದೇವತೆಗಳೆಲ್ಲ ತ್ವಷ್ಟೃವಿನ ಕಡೆಯವರು. ತ್ವಷ್ಟೃ ದೇವತೆಗಳ ಪರವಾಗಿ ನಿಂತವನು. ಹಾಗಾಗಿ ದೇವತೆಗಳ ಪರವಾದ ಚಿಂತನೆ ಸರಿಯಾಗಿ ಸ್ಪಷ್ಟವಾಗಿ ಇತ್ತು. ಆದ್ರಿಂದಾಗಿ ದೇವತೆಗಳು ಅವನನ್ನು ಅನುಗ್ರಹಿಸ್ತಾ ಇದ್ರು. ಹಾಗಾಗಿ ಅಗ್ನ್ಯಾದಿ ದೇವತೆಗಳು ಅವನಿಂದ ಆಹುತಿಗಳನ್ನು ಸ್ವೀಕರಿಸ್ತಾ ಇದ್ರು. ಸ ಏವ ಹಿ ದದೌ ಭಾಗಂ ಪರೋಕ್ಷಮಸುರಾನ್ ಪ್ರತಿ ಯಜಮಾನೋ ವಹದ್ಭಾಗಂ ಮಾತ್ರ ಸ್ನೇಹವಶಾಲಿತಃ. ಅಸುರಾನ್ ಪರೋಕ್ಷಂ ಭಾಗಂ ದದೌ, ತಂದೆಯ ಕಡೆಯಿಂದ ದೇವತೆಗಳಿಗೆ ಕೊಡ್ಬೇಕಾದ್ದನ್ನ ಕೊಟ್ಟಿ, ಇನ್ನೊಂದು ಗುಟ್ಟಾಗಿ ತಾಯಿಯ ಕಡೆಯ ರಚನಾ ಅನ್ನುವ ದೈತ್ಯ ತಂಗಿಯ ಪರವಾಗಿ, ತಾಯಿ ಅವಳ ಪರವಾಗಿ ರಾಕ್ಷಸರಿಗೆ ಆಹುತಿಗಳನ್ನ ಕೊಡ್ತಾ ಇದ್ದ. ಅದು ಸುರಾಪೀಠದಿಂದ ಕೊಡ್ತಾ ಇದ್ದದ್ದು. ಸೋಮಪೀಠದಿಂದ ದೇವತೆಗಳಿಗೆ ಸೋಮವನ್ನ ಕೊಟ್ರೆ, ಸುರಾಪೀಠದಿಂದ ರಾಕ್ಷಸರಿಗೆ ತಾಯಿಯ ಮೇಲಿನ ಪ್ರೀತಿಯಿಂದ ಅವಳಿಗೆ ಅನುಕೂಲವಾಗಿ ನಡ್ಕೊಳ್ಬೇಕು ಅಂತ ಗೊತ್ತಾಗದ ಹಾಗೆ ಅಸುರರಿಗೆ ಹವಿರ್ಭಾಗ ಕೊಡ್ತಾ ಇದ್ದ. ಅಂದ್ರೆ ಅದು ಕೆಲವೊಮ್ಮೆ ವ್ಯಾಮೋಹ ಹಾಗೆ ಕಾಡುತ್ತೆ. ಏನು, ಈಗ ಕೆಲವೊಂದ್ಸರ್ತಿ ಎಲ್ಲೋ ಮಠದಲ್ಲಿ ಯಾರೋ ಸಂಬಂಧಿಗಳಿದ್ರೆ ಅವರ ಸಂಬಂಧಿಗಳೆಲ್ಲ ಬಂದು ಮಠದಲ್ಲಿರುವ ಪದಾರ್ಥಗಳನ್ನೆಲ್ಲ ನಮ್ಗೊಂಚೂರು ಕೊಡಿ, ಇವತ್ತೇನು ಸ್ಪೆಷಲ್, ಅದು ಕೊಡಿ, ಇದು ಕೊಡಿ, ಸ್ವೀಟ್ ತಗೊಂಡು ಎಲ್ಲ ಮನೆಗೆ ಕೊಟ್ಟಾಗ ಆ ಕಡೆ ನಿಮ್ ಬಾಗಿಲಿಂದ ಹೊರಟೋಗ್ತಿರ್ತಾರೆ. ಹಂಗೆ
ಇಲ್ಲಿಯೂ ಕೂಡ ಅಂತ ಮಂದಿ ಎಲ್ಲಾ ಕಡೆಯಲ್ಲೂ ಇರ್ತಾರೆ. ಅವರು ಯುಗ ಯುಗಗಳಲ್ಲಿ ಬಾಕ್ಸ್ ಡಬ್ಬಿ ಡಬ್ಬಿ ಪದಾರ್ಥಗಳು ಅಂದ್ರೆ ಆ ರೀತಿ ಆ ತಾಯಿಯ ಕಡೆ ಮಾತೃ ಸ್ನೇಹ ವಿವರ್ಧಿತ, ಮಾತೃವಿನ ಸ್ನೇಹಕ್ಕೆ ಬಲಿಯಾಗಿ ಅವರು ನಮ್ಗೂ ಏನ್ ಕೊಡ್ಸಲ್ವೋ, ನೀನ್ ಅಷ್ಟು ಅರಮನೆಯಲ್ಲಿದ್ದು ಏನೇನೋ ಮಾಡ್ತೀಯ ಅಂತ ನಮ್ಗೊಂದು ಚೂರು ಕೊಡ್ಬಾರ್ದ, ಎಷ್ಟು ಅನುಕೂಲ ಇರುತ್ತೆ, ನಮ್ಗೂ ಒಂದ್ ಸಿಕ್ಕಿದ್ರೆ ನಾವೇನು ಮಾಡಲ್ಲ, ನಾವ್ ಅದರಿಂದ ಏನ್ ತಗೊಂಡು ಹಾಳು ಮಾಡಲ್ಲ, ಸುಮ್ಮನೆ ತಗೊಂಡು ಇಟ್ಕೋತೀವಿ ಅಷ್ಟೇ ಅಂತ ಹೀಗೆ ಪುಸಲಾಯಿಸಿ ಅವನಿಂದ ಆಹುತಿಗಳನ್ನ ಸ್ವೀಕರಿಸ್ತಾ ಇದ್ರು. ಮಾತೃ ಸ್ನೇಹವಶಾನುಗಃ ತದ್ದೇವ ಹೇಳನಂ ತಸ್ಯ ಧರ್ಮಾಳೀಕಂ ಸುರೇಶ್ವರ ಆಲಕ್ಷ್ಯ ತರಸಾಪೀತ ತತ್ ದೇವ ಹೇಳನಂ, ಅವನು ಮಾಡಿದ ಆ ಧರ್ಮಾಚರಣೆ ದೇವತೆಗಳಿಗೆ ಶ್ರೇಯಸ್ಕರವಾಗಿರ್ಲಿಲ್ಲ. ಸುರೇಶ್ವರ, ಇದು ತಿಳಿಯಿತು ಇಂದ್ರನಿಗೆ. ತರಸ ಆಲಕ್ಷ್ಯ, ಕೂಡಲೇ ಈ ವಿಷಯವನ್ನು ತಿಳಿದು ಒಂದು ರೀತಿಯಿಂದ ಒಳಗೆ ಲೋಕಕ್ಷಯದ ಭೀತಿ, ಭೀತಃ ಅಂದ್ರೆ ರಾಕ್ಷಸರು ಆ ಸಂಪತ್ತನ್ನ ಲೋಕದ ಹಾನಿಗಾಗಿ ಬಳಸಿ ಬಿಡುತ್ತಾರೆ ಅನ್ನೋ ಭಯ. ತರಸಾ ಭೀತಃ, ಲೋಕದ ಅಹಿತಕ್ಕೆ ಈ ರಾಕ್ಷಸರು ತಮ್ಮಿಂದ ಪಡೆದ ಆಹುತಿಗಳ ಶಕ್ತಿಯನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಭಯದಿಂದ ತಕ್ಷಣವೇ ಕುಪಿತನಾಗಿ ಋಷ ಕೋಪದಿಂದ ಅವನ ತಲೆಯನ್ನು ಕತ್ತರಿಸಿ ಬಿಟ್ಟ. 3 ತಲೆಗಳು ಹಾರಿ ಹೋದವು. ವಿಶ್ವರೂಪನ ತಲೆ ಚೆಂಡಾಡಿದ. ಸೋಮಪೀಠಮಯಂ ಶಿರ ಸೋಮಪೀಠ ತಳರಿಂಕ ಸುರಾಪೀಠವನ್ನಾದ ಸತಿತ್ತಿರಿಹಿ. ಸೋಮಪಾನ ಮಾಡಲು ಬೇಕಿದ್ದಂತಹ ಸೋಮಪೀಠ ಅದು ಪಾರಿವಾಳದ ಹಕ್ಕಿಯಾಯಿತು. ಸುರಾಪಾನವನ್ನು ಮಾಡುತ್ತಾ ಇದ್ದ ತಲೆ ಅದು ಗುಬ್ಬಚ್ಚಿ ಆಯಿತು. ಅನ್ನವನ್ನ ಉಣ್ತಾ ಇದ್ದಂತಹ ತಲೆ ಅದು ಟಿಟ್ಟಿಭ ಆಯಿತು. ತಿತ್ತಿರಿ, ಅದು ಟಿಟ್ 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 ಅಂತ ಇರುತ್ತೆ, ಅದಕ್ಕೆ ಟಿಟ್ಟಿಭ ಅಂತ ಹೆಸರು. ಒಂದು ಹಕ್ಕಿ ಇದೆ, ತರಗೆಲೆ ಹಕ್ಕಿ, ಅದು ಕುಟ್ಟುವುದು, ಅದು ಮರೆ ಕುಟ್ಟುಗ, ಸಂಜೆ ಹೊತ್ತಿಗೆ ಅದು ಬೇರೆ. ಇದು ಅದು ಹಾರುವಾಗ್ಲಿ, ಅದು ಕೂಗುವಾಗ್ಲಿ ಟಿಟ್ 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 ಅಂತಾನೆ ಇರುತ್ತೆ. ಹಾಗಾಗಿ ಅದಕ್ಕೆ ತಿತ್ತಿರಿ ಅಂತ ಹೆಸರು. ಇನ್ನು ಗುಬ್ಬಚ್ಚಿ, ಇನ್ನೊಂದು ಪಾರಿವಾಳ. ಅದರ ಹಿನ್ನೆಲೆ ಏನು ಅಂತ ನಮಗೆ ಇಲ್ಲಿ ಗೊತ್ತಾಗುದಿಲ್ಲ, ಬೇರೆ ಎಲ್ಲೋ ಒಂದ್ ಕಡೆ ಚರ್ಚೆ ಆಗಿದೆ ಅಂತ ಅನ್ಕೊಳ್ತೇನೆ. ಒಟ್ಟಂತೂ ಆ ಪಕ್ಷಿ 3 ಅಂದ್ರೆ ಅವನ ತಲೆ 3 ಪಕ್ಷಿಯಾಗಿ ಹಾರುವುದು. ಯಾಕೆಂದ್ರೆ ಅವನೊಬ್ಬ ತಪಸ್ವಿ ಅಲ್ವಾ, ಹಾಗಾಗಿ ಅವನ ಯಾವ ಶರೀರದ ಭಾಗವು ವ್ಯರ್ಥ ಅಲ್ಲ ಅನ್ನೋದು ಒಂದು ಚಿಂತನೆ ಇರಬಹುದು. ಅಂತೂ ಅದು 3 ಭಾಗವಾಗಿ ಪಕ್ಷಿಗಳಾಗಿ ಹಾರಿ ಹೋದವು. ಬ್ರಹ್ಮ ಹತ್ಯಾಂಜಲಿನ ಹತ್ಯಾಮಂಜಲಿನ ಸಂವತ್ಸರಾಂತೆ ಭೂತ ಶಂಸಾ ವಿಶುದ್ಧಯೇ ನಿರ್ಮಯೋಷಿಭ್ಯ ಚತುರ್ಧ ವಿಭಜದ್ಧರಿ. ಬ್ರಹ್ಮಹತ್ಯೆ, ಅವನು ಯುದ್ಧವನ್ನ ಮಾಡಿದ್ರಿಂದ, ಅಂದ್ರೆ ಈ ತಲೆಯನ್ನು ಕಡಿದ್ರಿಂದ ಬಂದಂತಹ ಒಂದು ದೋಷ. ಯದಪಿ ಜಗ್ರಾಹ, ಅನಿವಾರ್ಯವಾಗಿ ಬ್ರಹ್ಮಹತ್ಯೆಯ ದೂರ ಅಂದ್ರೆ ಶಕ್ತಿಯನ್ನ ಅವನು ತನ್ಮೇಲೆ ಎಳ್ಕೊಳ್ಬೇಕಾಗಿಲ್ಲ, ಅವನಿಗೆ ಅದರಿಂದ ಏನು ತೊಂದರೆನೂ ಆಗುದಿಲ್ಲ. ಆದ್ರೂ ಲೋಕದ ವ್ಯವಹಾರವನ್ನ ಪರಿಚಯಿಸಲಿಕ್ಕೋಸ್ಕರ ಯದಪಿ ಅವನಿಗೆ ಬ್ರಹ್ಮಹತ್ಯೆ ಏನು ಮಾಡಲ್ಲ, ಅವನಿಗೇನು ಅದು ದೋಷವಿಲ್ಲ. ಯಾಕೆಂದ್ರೆ ಅವನು ತಪ್ಪು ಮಾಡ್ತಿದ್ದಾನೆ, ಅದನ್ನು ಕತ್ತರಿಸಿದ್ದಾನೆ. 3 ಲೋಕದ ಆಧಿಪತ್ಯ ಇದ್ದು 3 ಲೋಕದ ಹಾನಿಗೆ ಕಾರಣವಾಗುವಂತಹ ಸಮಸ್ಯೆಯನ್ನ ತಿಳಿಗೊಳಿಸಿದ್ದಾನೆ ಹೊರತು ವ್ಯಕ್ತಿಗತವಾಗಿ ಅವನ ಮೇಲೆ ಏನು ದ್ವೇಷದಿಂದ ಮಾಡಲಿಲ್ಲ. ಯಾವಾಗ ಹತ್ಯೆಯ ದೋಷ ಅಂದ್ರೆ ವ್ಯಕ್ತಿಗತವಾದ ಉದ್ದೇಶದಿಂದ, ಸ್ವಾರ್ಥದ ಹಿನ್ನೆಲೆಯಲ್ಲಿ, ವೈಷಮ್ಯದಿಂದ, ಅಸೂಯೆಯಿಂದ, ಸೇಡಿನಿಂದ ಏನಾದ್ರೂ ಕೊಲೆ ಮಾಡಿದ್ರೆ ಅದು ಪಾಪ ಆಗಿ ಅಂಟಿಕೊಳ್ಳುವುದು. ಕೆಲವೊಂದ್ ಸರ್ತಿ ಆತ್ಮರಕ್ಷಣೆಗಿರುತ್ತೆ, ಕೆಲವೊಂದ್ ಸರ್ತಿ ಲೋಕ ರಕ್ಷಣೆಗಿರುತ್ತೆ. ಆತ್ಮರಕ್ಷಣೆಯಲ್ಲಾದ್ರೂ ಸ್ವಲ್ಪ ಪಾಪ ಇದೆ, ಯಾಕೆಂದ್ರೆ ಅದು ಆತ್ಮರಕ್ಷಣೆ ಅನ್ನೋದು ಕೇವಲ ತನ್ನ ಕೇಂದ್ರೀಕೃತವಾದ ಸ್ವಾರ್ಥವಾಯಿತು. ಆದ್ರೆ ಲೋಕರಕ್ಷಣೆ ಎನ್ನುವುದು ಬಹುಕೃತ ಉಪಕಾರ, ಆದ್ರಿಂದಾಗಿ ಅವನಿಗೇನು ವಸ್ತುತಃ ದೋಷ ಇಲ್ಲ. ಆದ್ರೂ ಅವನೊಬ್ಬ ಋತ್ವಿಜನಾಗಿ ಸಾತ್ವಿಕನಾಗಿ ಲೋಕ ಕಾರ್ಯಕ್ಕೆ ಬಹಳ ಉಪಕಾರ ಮಾಡಿ ಹಿಂದೆ ಗುರುಸ್ಥಾನದಲ್ಲಿದ್ದವನಾದ್ರಿಂದ ಅಂಜಲಿನ ಜಗ್ರಾಹ, ಅದನ್ನ ತಾನೇ ಬ್ರಹ್ಮಹತ್ಯೆಯನ್ನು ಕೈಯಲ್ಲಿ ಹಿಡಿದ. ಭೂತಾ ಶಂಸಾ ವಿಶುದ್ಧಯೇ, ಅದು ಲೋಕಾಪವಾದ ಅನ್ನೋದು ಬರಬಾರ್ದಲ್ವಾ,
ಅದನ್ನ ತಪ್ಪಿಸುವುದಕ್ಕೋಸ್ಕರ ಅದನ್ನ ನಿವೃತ್ತಿ ಮಾಡಿಕೊಳ್ಳುವುದು ತನಗೆ ಅಗತ್ಯದ ಕೆಲಸ ಅಂತ ಭಾವಿಸಿ ಭೂಮು ಅಂಬು ದ್ರುಮ ಯೋಷಿಭ್ಯ ಚತುರ್ಧಾ ವ್ಯಭಜದ್ಧರಿ. ಇದೆಲ್ಲ ಕೇವಲ ಸಂಕೇತ ಅಷ್ಟೇ, ಯಾರ ಪಾಪವನ್ನು ಯಾರಿಗೂ ಕೊಡ್ಲಿಕ್ಕಾಗುದಿಲ್ಲ. ಅದು ಲೋಕದಲ್ಲಿರುವ ದೋಷವನ್ನ ತೋರಿಸ್ಲಿಕ್ಕೆ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರಷ್ಟೇ. ಭೂಮಿ ಅಂಬು ದ್ರುಮ ಯೋಷಿತ್ ಇದನ್ನ ಚತುರ್ಧಾ ವಿಭಜದ್ಧರಿ. ಅದು ಲೋಕದಲ್ಲಿ ಸಂತತಿಯ ವೃದ್ಧಿಗಾಗಿಯೇ ನಡೆಸುವಂತಹ ಒಂದು ಪ್ರಕ್ರಿಯೆ. ನಮ್ಮಲ್ಲಿ ಕೆಡ್ವಾಸ ಅಂತ ಏನು ಹೇಳ್ತಾರೆ, ಭೂಮಿ ಅಂತಹ ದಿನಗಳಲ್ಲಿ ಗದ್ದೆ ಉಳ್ಳಿಕ್ಕಿಲ್ಲ ಅಂತ. ಅದಕ್ಕೇನೋ ಒಂದು ಈ ದೀಪಾವಳಿ ಸಂದರ್ಭದಲ್ಲಿ ಏನೋ ಬರುತ್ತದು. ಆ ದಿನಗಳಲ್ಲಿ 3 ದಿನ ಅದು ಶುಚಿ ಆಚರಣೆ ಮಾಡುವುದು ಅಂತ ಕ್ರಮ. ಗದ್ದೆ ಅಂದ್ರೆ ಗದ್ದೆಯಲ್ಲೂ ಕೂಡ ತೋಟದಲ್ಲೂ ಕೂಡ ಆ ಕೆಲಸ ಮಾಡಲ್ಲ ಅಂತ. ಆಮೇಲೆ ನೀರಿನಲ್ಲಿ ನೊರೆ ಹತ್ತತ್ತೆ, ಮರಗಳಲ್ಲೂ ಅದರ ಏನು ಮೇಣ ಬಿಡುತ್ತೆ. ಅದರಲ್ಲೂ ಕೆಲವು ದಿವಸಗಳಲ್ಲಿ ತನ್ನ ಶರೀರದಿಂದ ದುರ್ಗಂಧದ ಮೇಣವನ್ನು ಹೊರಗೆ ಹಾಕುತ್ತೆ. ಇನ್ನು ಸಾಮಾನ್ಯವಾಗಿ 3 ತಿಂಗಳ 3 ರಜೆ ಅನ್ನುವಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ. ಹೀಗೆ 4 ಅಂಶಗಳಾಗಿ ಈ ದೋಷಗಳನ್ನ ಲೋಕದಲ್ಲಿ ಅವನಿಡುವ ಮುನ್ನವೂ ಇತ್ತು. ಅವನಿಟ್ಟದ್ರಿಂದ ಆದದ್ದಲ್ಲ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಜಗತ್ತಿನ ವ್ಯವಸ್ಥೆ ಇರ್ಲಿಲ್ವಾ? ಇತ್ತು. ಅದನ್ನೊಂದು ವ್ಯವಸ್ಥಾಪನೆ ಮಾಡುವ ದೃಷ್ಟಿಯಿಂದ ಅವರಿಗೆ ವರ ಕೊಡಬೇಕಿತ್ತು. ಅದನ್ನು ಹಾಗೆ ಹೇಳಿದ್ದಷ್ಟೇ. ಅವರಿಗೆ ವರ ನೀಡುವ ಉದ್ದೇಶದಿಂದ ಅವರಿಗೆ ಪಾಪಗಳನ್ನು ಸ್ವೀಕರಿಸಿದ ವ್ಯವಸ್ಥೆಯ ಫಲವನ್ನ ಕೊಡ್ಲಿಕ್ಕೋಸ್ಕರ ಈ ವಿಭಾಗಗಳನ್ನು ಮಾಡಿದ ಅನ್ನೋದಲ್ಲಿ ವಿವರಣೆ. ಭೂಮಿ ಸ್ತುರೀಯಂ ಜಗ್ರಾಹ ಖಾತಪೂರಣಮೇ ಪೂರವರೇಣ ವೈ ಹೀರಣಂ ಬ್ರಹ್ಮಹತ್ಯಾಯಾಹ ರೂಪಂ ವೇದೋ ಪ್ರದರ್ಶ್ಯತೆ. ಇಲ್ಲಿ ವಿಶ್ವರೂಪನೇ ಇಂದ್ರನಿಗೆ ನಾರಾಯಣ ಕವಚ ಹೇಳಿದ್ದಲ್ವಾ? ಹೌದು. ಅವನು ಯಾಕೆ ಆ ಧರ್ಮಕ್ಕೆ ಇಳಿದ ಅಂತ? ಅದೇ ತಾಯಿಯ ಕಡೆಯಿಂದ ಒತ್ತಡ, ತಾಯಿಯ ಕಡೆಯಿಂದ ಒತ್ತಡ, ಮೋಹ. ನಾರಾಯಣ ಕವಚ ಅಷ್ಟು ಪ್ರಭಾವಶಾಲಿ ಅಸ್ಥಿಗತವಾಗಿಯೂ ಹೋಗುತ್ತೆ ಅಂತಾದಾಗ ಅದರಲ್ಲಿ ಹೇಗೆ ಮೋಹ ಇರಲು ಸಾಧ್ಯತೆ? ಅದು ಪ್ರಾರಬ್ಧ ಅಷ್ಟೇ. ಕೆಲವು ಮೋಹ ಅದು ಬಂದದ್ದಲ್ಲ, ಮೊದ್ಲಿಂದ ಇದ್ದದ್ದು. ತಾಯಿ ಮೊದ್ಲಿಂದ ಇದ್ದವಳಲ್ವಾ, ಆ ಸಂಬಂಧ ಮೊದ್ಲಿಂದ ಇತ್ತು. ಮತ್ತೆ ಅವ್ರೇನು ಅಂದ್ರೆ ನಾವೇನು ಮಾಡಲ್ಲ ಅಂತ ಈ ತರ ಏನೋ ಪುಸ್ಲಾಯಿಸಿ ಅದರಿಂದ ಕೆಟ್ಟದ್ದು ಅಂತ ಅವನಿಗೆ ತಲೆಯಲ್ಲಿ ಇರ್ಲಿಲ್ಲ. ನಮ್ಮ ಬಂಧುಗಳಲ್ವಾ, ಬಂಧುಗಳಾಗಿ ಏನು ತೊಂದರೆ ಮಾಡಲ್ಲ ಅಂತ. ಯಾವ್ದೋ ಪಾಕಿಸ್ತಾನದವಳನ್ನ ಮದುವೆ ಆಗಿ ಬಂದು ಅವಳು ಒಳ್ಳೆಯವಳು ಅಂತ ತಂದು ಕೂಡಿಸಿ ಆಮೇಲೆ ಅವಳೇ ಇಲ್ಲಿದ್ದೆಲ್ಲ ವಿಷಯಗಳನ್ನ ಪಾಸ್ ಮಾಡಿರುವ ಕಥೆಗಳು ಬರಲ್ವಾ? ಮೇಲ್ನೋಟಕ್ಕೆ ಪ್ರೀತಿಗೆ ಏನು ದೇಶ ಗಡಿ ಇಲ್ಲ, ದೇಶ ಭಾಷೆಗಳ ಗಡಿ ಇಲ್ಲ, ವಿವಾಹ ಆಗಬೇಕು ಅಂತ ಅವರೇ ಮಧ್ಯದಲ್ಲಿ ಒಂದಿಷ್ಟು ಗಲಾಟೆ ಮಾಡಿಸಿರ್ತಾರೆ. ಈ ತರದ ದುರವಸ್ಥೆ ಆದ್ಮೇಲೆ ಚಚ್ಕೊಳ್ತಾ ಇರ್ತಾರೆ. ಅಂತದ್ದು ಎಲ್ಲ ಕಾಲದಲ್ಲೂ ಇರುತ್ತೆ. ಹಾಗಾಗಿ ಹಳ್ಳ ಕೊಳ್ಳಗಳೆಲ್ಲ ಕಾಲಕ್ರಮದಲ್ಲಿ ತಾನಾಗೇ ಭರ್ತಿಯಾಗಲಿ ಅಂತ ಭೂಮಿಗೆ ವರ ಕೊಟ್ಟ. 4 ಭಾಗಗಳಲ್ಲಿ ಅವಳು ಒಂದು ತಗೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ. ಇನ್ನು ಸೌಳು ನೀರು ಅಂತ ಹೇಳ್ತಾರೆ. ಒಂಥರ ಡಿಟರ್ಜೆಂಟ್ ಹಾಕಿದ್ರೆ ಬೇಗ ನೊರೆ ಬರದೇ ಇರುವಂತಹ ತರದ ನೀರು. ಅಂತಹ ನೀರಿನ ಬಂಜರು ಭೂಮಿಯ ರೂಪದಲ್ಲಿ ಬ್ರಹ್ಮಹತ್ಯೆ ನೆಲದಲ್ಲಿ ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಇಂಥ ಪ್ರದೇಶಗಳಲ್ಲಿ ವಿಶೇಷವಾದ ಸಿದ್ಧಿ ಉಂಟಾಗುವುದಿಲ್ಲ ಅಂತ. ಅಧ್ಯಯನವಾಗ್ಲಿ ಅಥವಾ ಜಪಾನುಷ್ಠಾನಗಳಾಗ್ಲಿ ದೇವಸ್ಥಾನಗಳ ನಿರ್ಮಾಣವಾಗ್ಲಿ ಇಂಥದ್ದನ್ನ ಈ ಬಂಜರು ಭೂಮಿಗಳಲ್ಲಿ ಮಾಡುವುದಿಲ್ಲ ಅಂತ ಪ್ರಾಕೃತಿಕವಾಗಿ ಭೂಮಿ ಬಂಜರಾಗುವಂತಹ ಸ್ಥಿತಿಗಳನ್ನ ಇಂಥ ಕೆಲಸಗಳಿಗೆ ಬಳಸ್ಕೊಳ್ಬಾರದು ಅಂತ ಹೇಳ್ತಾರೆ. ತುರೀಯಂ ಛೇದರೋಹೇಣ ವರೇಣ ಜಗೃಹೃದ್ರಮಾಂ ನಿರ್ಯಾಸರೂಪೇಣ ಬ್ರಹ್ಮ ಹತ್ಯಾ ಪ್ರದರ್ಶತೆ. ಮರಗಳನ್ನ ಕಡಿದು ಬಿಟ್ರೆ ಮರಗಳಿಗೆ ಚಿಗುರು ಬರಲಿ ಅಂತ ಅವರು ಈ ದೋಷವನ್ನ ಸ್ವೀಕರಿಸಿದ್ದಕ್ಕಾಗಿ ವರವಾಗಿ ಕೊಟ್ಟ ಮರಗಳಿಗೆ. ಮರಗಳಿಂದ ಒಸರುವ ಅಂಟಿನ ರೂಪ ಅದು ಬ್ರಹ್ಮಹತ್ಯೆಯ ಪರಿಣಾಮ ಅಂತ ಅದನ್ನ ಸ್ವೀಕರಿಸಬಾರದು ಅಂತ. ಅಂಟಾಗಿ ಕೆಲವು ಈ ಅಂಟಿನುಂಡೆ ಅಂತ ಮಾಡ್ತಾರಲ್ಲ, ಅದು ವಸ್ತುತಃ ಎಲ್ಲಾ ಕಾಲದಲ್ಲಿ ತಿನ್ಲಿಕ್ಕಿರುವುದಲ್ಲ. ಅದು ಕೆಲವು ವಿಶಿಷ್ಟವಾದ ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದ ಶಕ್ತಿಯನ್ನು ವೃದ್ಧಿಸುವ ದೃಷ್ಟಿಯಿಂದ ಮಾತ್ರ ಸ್ವೀಕರಿಸಬೇಕು ಅಂತಿರುವುದು. ಅದರಿಂದಾಗಿ ಆ ಬ್ರಹ್ಮಹತ್ಯೆಯ ವಸ್ತುವನ್ನ ನಿರ್ಯಾಸ ಆದ್ರಿಂದಾಗಿ ಅದು ಹೊರಗೆ ಎಸೆಯುವಂತ ಪದಾರ್ಥ ಆದ್ರಿಂದಾಗಿ
ಆ ಆ ಪದಾರ್ಥವನ್ನ ಸ್ವೀಕರಿಸುವುದಿಲ್ಲ, ಅಭೋಜ್ಯ ಅಂತ ಹೇಳ್ತಾರೆ ಅದನ್ನ. ಆದ್ರೆ ಅದು ಮದ್ದಾಗಿ ಸ್ವೀಕಾರ ಯೋಗ್ಯವಾಗುತ್ತೆ, ಮದ್ದಲ್ಲದೆ ನಿತ್ಯ ಆಹಾರವಾಗಿ ಅದರ ಪ್ರಭಾವವನ್ನು ಸ್ವೀಕರಿಸುವಂತಿಲ್ಲ ಅಂತ ಅದರ ವಿವರವನ್ನ ಕೊಡುತ್ತೆ ಬೇರೆ ಕಡೆ ಶಾಸ್ತ್ರ. ಸಾಕು. ಶ್ರೀಹರಿಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇಂದ್ರಕರಾಯ ಶಸ್ಯೇನ ಮುನಿಸ್ಯನ ಮಂತ್ರ ವಿದರ್ಶನಂಗನಾಃ ಓಂ ನರವಿಂದವಂದ್ಯನಾದತ್ತಂ ತಸ್ಮೈ ಸುಭದ್ರಶ್ರಾಸಿನಂ ಬ್ರಹ್ಮೇರ್ಪಣಂ ಬ್ರಹ್ಮೈಃ ಬ್ರಹ್ಮೇರ್ಹಿತಂ ಬ್ರಹ್ಮೇರ್ತೇನ ಗಾತವ್ಯಂ ಬ್ರಹ್ಮೇತರ್ಯ ಸಮಾಜೇನ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ದೇಶೇ ದುಃಖಂ ಭವೇತ್ ದೇಶೇ ಗುಣೋರ್ಮುದ ಜಗದೀಶಕರಾದಾಃ ಸ್ತಭಾವನಾ ಪ್ರಾಣಮೃತ ವಿಶ್ವಸ್ಯ ಮಂಗಳಂ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.